ನಮಸ್ಕಾರ ಸ್ನೇಹಿತರೆ. ಇದೆ ಇಲ್ಲೊಂದು ಸಮಸ್ಯೆ. ಚಾನಲ್ ನೋಡಿ, ಯಾವ ಯೂಟ್ಯೂಬ್ ಚಾನಲ್ ನೋಡಿ, ಎಲ್ಲದರಲ್ಲೂ ಇದೇ ನ್ಯೂಸು ಸಿಕ್ಕಾಪಟ್ಟೆ ಓಡಾಡ್ತಿತ್ತು. ಸೊ ಆ ನ್ಯೂಸ್ ಏನು ಅಂದರೆ, ಕರ್ನಾಟಕದಲ್ಲಿ ಸುಮಾರು 7,000 ಸ್ಟೂಡೆಂಟ್ಸ್ಗೆ HIV ಪಾಸಿಟಿವ್ ಆಗಿದೆ ಆಗಿದ್ದಾರೆ. ಈ ಕಾರಣಕ್ಕೆ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದೆ, ಕಾಲೇಜ್ಗಳಲ್ಲಿ HIV ಪಾಸಿಟಿವ್ ಅಥವಾ HIV ಟೆಸ್ಟ್ನ ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದಾರೆ ಅಂತ ಇವೆರಡು ನ್ಯೂಸ್. ಏನಾಯ್ತು ಅಂತಮ್ಮ? ಏನಾಯ್ತು ಬಿಡಿ, ಮುಗಿತಲ್ಲ, ಎಲ್ಲ ಮುಗಿತು. ಹಾಗಾಗಿ ನನಗೆ ನಮ್ಮ ಕರ್ನಾಟಕ ಅಂತ ಬಂದಾಗ ಆ್ಯಂಡ್ ಅದರಲ್ಲೂ ನಮ್ಮ ಸ್ಟೂಡೆಂಟ್ಸ್ ಅಂತ ಬಂದಾಗ ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು, ಏನಾಗಿದೆ ನ್ಯೂಸ್ ಅಂತ. ಅದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ ಇನ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಬರೀ HIV ಇನ್ಫಾರ್ಮೇಷನ್ ಮಾತ್ರ, ಪಾಸಿಟಿವ್ ಅಂದರೆ ಏನು ಆ್ಯಂಡ್ ಇದರಿಂದ ಯಾವ ಡಿಸೀಸ್ ಬರುತ್ತೆ ಅಂದರೆ, ಅದು ಯಾವ ಕಾಯಿಲೆ ಬರುತ್ತೆ ಅಂದರೆ ಏಡ್ಸ್ ಬರುತ್ತೆ. ಸೊ ಇದ್ರ ಬಗ್ಗೆ ಏಡ್ಸ್ ಹೆಂಗೆ ಬರುತ್ತೆ, ಏನು ಮಾಡಿದ್ರೆ ಬರಲ್ಲ, ನಾವೇನು ಪ್ರಿಕಾಷನ್ಸ್ ತೊಗೋಬೇಕು, ಬರದೇ ಇರೋ ಥರ ನೋಡ್ಕೋಬೇಕು ಅಂದರೆ ಅಂತ ಈ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಆದಷ್ಟು ಶೇರ್ ಮಾಡಿ. ಯಾಕೆ ನಾನು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇನ್ಫಾರ್ಮೇಷನು ಎಲ್ಲರಿಗೂ ಬೇಕಾಗಿರುವಂಥ ಇನ್ಫಾರ್ಮೇಷನು. ಸೊ ಹಂಗಾಗಿ ಆದಷ್ಟು ನೀವೇನು ಮಾಡಬೇಕು, ಈ ಒಂದು ಇನ್ಫಾರ್ಮೇಷನ್ನ ಎಲ್ಲರ ಜೊತೆನೂ ಶೇರ್ ಮಾಡಬೇಕು. ಸೊ ನಾನು ಅವಿನಾಶ್, ನೀವು ನೋಡ್ತಿರೋದು ಅವಿನ್ಸ್ ಬಯಾಲಜಿ. ಓಕೆ ಸ್ನೇಹಿತರೆ, ಈಗ ಈ ಒಂದು ವೈರಲ್ ನ್ಯೂಸ್ ಎಲ್ಲಿಂದ ಬಂತು ಅಂತ ನಾವು ಇದ್ರ ಡೀಟೇಲ್ಗೆ ಹೋಗೋಣ. ಸೊ ಈ ವೈರಲ್ ನ್ಯೂಸು ಸ್ಪ್ರೆಡ್ ಆಗೋ ಕಾರಣ, ನಮ್ಮ ಇಂಡಿಯಾದಲ್ಲಿ ಒಂದು ಆರ್ಗನೈಸೇಷನ್ ಇದೆ, ನ್ಯಾಕೋ ಅಂತ. ಸೊ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ. ಸೊ ಇವರು ಕೆಲವೊಂದಷ್ಟು ದಿನಗಳ ಹಿಂದೆ ಒಂದು ರಿಪೋರ್ಟ್ನ ರಿಲೀಸ್ ಮಾಡ್ತಾರೆ. ಈ ರಿಪೋರ್ಟ್ನ ಆಧಾರವಾಗಿ ಇಟ್ಕೊಂಡು ಈ ವೈರಲ್ ನ್ಯೂಸ್ ಏನಾಗಿದೆ ಸ್ಪ್ರೆಡ್ ಆಗಿದೆ. ಸೊ ಆ್ಯಕ್ಚುಲಿ ಈ ರಿಪೋರ್ಟಲ್ಲಿ ಇರೋದೇ ಬೇರೆ ಥರ ಆ್ಯಂಡ್ ಇದನ್ನು ನ್ಯೂಸ್ ಸ್ಪ್ರೆಡ್ ಮಾಡಿರೋದೇ ಬೇರೆ ಥರ. ಸೊ ನಾನು ಹಿಂಗೆ ಅಂತ ಹೇಳ್ತೀನಿ ನೋಡಿ ನಿಮಗೆ. ಬಟ್ ಅದಕ್ಕೆ ಮುಂಚೆ ಒಂದು ವಿಚಾರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ಒಂದು ಈ ವಿಚಾರದಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಏನು ಯೋಚನೆ ಮಾಡಬೇಕಂದ್ರೆ, ಏಡ್ಸ್ ಕೇಸಸ್ ಅಂತ ಬಂದಾಗ ನಮ್ಮ ಇಂಡಿಯಾ, ಆಲ್ ಓವರ್ ಇಂಡಿಯಾ ತೊಗೊಂಡಾಗ ನಮ್ಮ ಕರ್ನಾಟಕ 3ನೇ ಪ್ಲೇಸಲ್ಲಿದೆ. ಸೊ ಫಸ್ಟ್ ಪ್ಲೇಸ್ ಬಂದು ಮಹಾರಾಷ್ಟ್ರ ಇದೆ, ಆ್ಯಂಡ್ ಸೆಕೆಂಡ್ ಪ್ಲೇಸ್ ಬಂದು ಆಂಧ್ರ ಪ್ರದೇಶ, ಆ್ಯಂಡ್ ಥರ್ಡ್ ಪ್ಲೇಸಲ್ಲಿ ನಮ್ಮ ಕರ್ನಾಟಕ ಇದೆ. ನಮ್ಮ ಕರ್ನಾಟಕದಲ್ಲಿ ಅಟ್ ಪ್ರೆಸೆಂಟು 2,98,000 HIV ಪಾಸಿಟಿವ್ ಕೇಸ್ಗಳಿದೆ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಯಾರೇ ರಿಪೋರ್ಟ್ ಕೊಟ್ಟಿರೋದು, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅವರು. ಸೊ ನಮ್ಮ ಕರ್ನಾಟಕ 3ನೇ ಪ್ಲೇಸಲ್ಲಿ ಇದೆ ಅಂತ ಹೇಳ್ತಾರೆ. ಜೊತೆಗೆ ನ್ಯಾಷನಲ್ ಆ್ಯಾವ್ರೇಜ್ ಅಂತ ಬಂದಾಗ ನಾವು ತೊಗೊಂಡ್ರೆ HIV ಪಾಸಿಟಿವ್ ಕೇಸಸ್ ಸ್ಪ್ರೆಡ್ ಆಗ್ತಿರೋದು 0.2% ಕೊಡ್ತಾರೆ ನ್ಯಾಷನಲ್ ಆ್ಯಾವ್ರೇಜ್. ಆ್ಯಂಡ್ ಇಲ್ಲಿ ನಮ್ಮ ಕರ್ನಾಟಕದ ಆ್ಯಾವ್ರೇಜ್ ಎಷ್ಟಿದೆ ಅಂದರೆ 0.44% ಇದೆ. ಅಂದರೆ ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಡಬಲ್ಗಿಂತ ಜಾಸ್ತಿನೇ ಇಲ್ಲಿದೆ. ಸೊ ಇಲ್ಲಿ ಇನ್ನೊಂದು ಸಿಕ್ಕಾಪಟ್ಟೆ ಭಯಪಡುವಂಥ ವಿಚಾರ ಏನು ಅಂದರೆ, ಈ ರಿಪೋರ್ಟ್ ಹೇಳ್ತಿರೋದು 54,406 ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ HIV ಪಾಸಿಟಿವ್ ಇದೆ ಅನ್ನೋದೇ ಗೊತ್ತಿಲ್ವಂತೆ. ಸೊ ಅವ್ರು ಏನು ಮಾಡ್ತಿದ್ದಾರೆ, HIV ಪಾಸಿಟಿವ್ ಇಟ್ಕೊಂಡು ನಾರ್ಮಲಾಗಿ ಓಡಾಡ್ತಿದ್ದಾರೆ ಅಂದರೆ ಅವ್ರಿಗೆ ಐಡಿಯಾ ಇಲ್ಲ ಇದೆ ಅಂತ. ಸೊ ಇದು ಯಾಕೆ ಭಯಪಡೋ ವಿಚಾರ ಅಂತ ಹೇಳಿದೆ ಅಂದರೆ ನಾನು, ಸೊ ಇವರಿಂದ ಏನಾಗುತ್ತೆ, ಸ್ಪ್ರೆಡ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಯಾಕಂದರೆ ಇವರಿಗೆ HIV ಪಾಸಿಟಿವ್ ಇದೆ ಅಂತ ಗೊತ್ತಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಬೇರೆಯವ್ರ ಜೊತೆ ಲೈಂಗಿಕ ಕ್ರಿಯೆ ಮಾಡ್ತಾರೆ, ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಕ್ರಿಯೆ. ಸೊ ಅದರಿಂದ ಏನಾಗೋ ಚಾನ್ಸಸ್ ಇರುತ್ತೆ, ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಕೂಡ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. 54,406 ಜನಕ್ಕೆ HIV ಪಾಸಿಟಿವ್ ಇದ್ದರೂ ಕೂಡ ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಅರಿವೇ ಇಲ್ಲ ಅಂತ ಹೇಳ್ತಾರೆ. ಸೊ ಜೊತೆಗೆ ಇದೇ ಥರ ಏನು ನ್ಯಾಕೋ ಇದೆ, ಇದೇ ಥರ ನಮ್ಮ ಕರ್ನಾಟಕದಲ್ಲಿ ಒಂದು ಆರ್ಗನೈಸೇಷನ್ ಇದೆ. ಸೊ ಅದ್ರ ಹೆಸರು ಬಂದು KSAPS ಅಂತ, ದಟ್ ಈಸ್ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ. ಸೊ ಇವರು ಡೇಟಾ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಅಟ್ ಪ್ರೆಸೆಂಟು 2,05,000 ಜನ HIV ಪಾಸಿಟಿವಿಂದ ಅದಕ್ಕೆ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಎಷ್ಟು ಜನ? 2,05,000 ಜನ ART ಟ್ರೀಟ್ಮೆಂಟ್ನ ತೊಗೋತಿದ್ದಾರೆ, ಅಂದರೆ ಆ್ಯಂಟಿ ರೆಟ್ರೋವೈರಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಈ ಟ್ರೀಟ್ಮೆಂಟ್ನ ತೊಗೋತಿದ್ದಾರೆ. ಆ್ಯಂಡ್ ಈ ರಿಪೋರ್ಟ್ ನ್ಯಾಕೋ ರಿಪೋರ್ಟಿಗೆ ಬರೋದಾದರೆ ಹೆಂಗೆ ಈ 7,000 ಜನ ಸ್ಟೂಡೆಂಟ್ಸ್ಗೆ ಬಂತು ಅಂತ ಹೇಳೋಕ್ಕೆ ಅಂತ ಬಂದರೆ, ಸೊ ಇವ್ರೇನು ಹೇಳ್ತಾರೆ, 2023-24ರಲ್ಲಿ 18ರಿಂದ 35 ವರ್ಷ, ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 18ರಿಂದ 35 ವರ್ಷದಲ್ಲಿರುವಂತಹ ಜನಗಳಿಗೆ ಏನಾಗಿದೆ, 9,000 ಕೇಸಸ್ ಐಡೆಂಟಿಫೈ ಆಗಿದೆ ಅಂತ. ಎಷ್ಟರಲ್ಲಿ? 2023-24ರಲ್ಲಿ ಎಷ್ಟು ಕೇಸಸ್ಸು? 9,000 ಕೇಸಸ್ ಬಂದಿದೆ. ಈ ಏಜ್ ಗ್ರೂಪಲ್ಲಿ ಎಷ್ಟರಿಂದ ಎಷ್ಟು? 18ರಿಂದ 35 ಏಜ್ ಗ್ರೂಪ್. ಅದೇ ನಾವು ಈ ವರ್ಷ ತೊಗೊಂಡ್ರೆ, ಅಂದರೆ 2026ನೇ ಸಾಲು ತೊಗೊಂಡ್ರೆ, ಅಟ್ ಪ್ರೆಸೆಂಟು ಏನಾಗಿದೆ, ಅರ್ಧ ವರ್ಷದೊಳಗೇ ಈ ಏಜ್ ಗ್ರೂಪಲ್ಲಿರೋರಿಗೆ 7,000 HIV ಪಾಸಿಟಿವ್ ಕೇಸಸ್ ಆಗಿದೆಯಂತೆ. ಎಷ್ಟು ಏಜ್ ಗ್ರೂಪಲ್ಲಿರೋರು? 18ರಿಂದ 35 ಏಜ್ ಗ್ರೂಪಲ್ಲಿರೋರು. ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಇವರು ಎಲ್ಲೂ ಕೂಡ ಸ್ಟೂಡೆಂಟ್ಸ್ ಅಂತ ಬಳಸಿಲ್ಲ ಟರ್ಮ್ನ. ಏನು ಹೇಳ್ತಿದ್ದಾರೆ, ಯಾವ ಏಜ್ ಗ್ರೂಪ್ ಅಂತ ಹೇಳ್ತಿದ್ದಾರೆ? 18ರಿಂದ 35 ವರ್ಷ ಅಂತ ಹೇಳ್ತಾ ಇದ್ದವರು. ಸೊ ಅದನ್ನು ಏನು ಮಾಡಿದ್ರು, ಈ ಯೂಟ್ಯೂಬ್ ಚಾನಲ್ಗಳಿರ್ಬೋದು ಅಥವಾ ನ್ಯೂಸ್ ಚಾನಲ್ಗಳಿರ್ಬೋದು, ಸ್ಟೂಡೆಂಟ್ಸ್ಗೆ, ಯಾಕೆ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ತಿದ್ದಾರೆ, ಪರ್ಟಿಕ್ಯುಲರಾಗಿ ಏಜ್ ಗ್ರೂಪಲ್ಲಿ ಬರ್ತಾರೆ ಅವರು, 18ರಿಂದ 35 ವರ್ಷದಲ್ಲಿ ಬರ್ತಾರೆ. ಸೊ ಅವ್ರಿಗೆ ಏನಾಗಿದೆ, 7,000 ಸ್ಟೂಡೆಂಟ್ಸ್ಗೆ ಕರ್ನಾಟಕದಲ್ಲಿ HIV ಪಾಸಿಟಿವ್ ಆಗಿಬಿಟ್ಟಿದೆ ಅಂತ ಈ ಥರ ಏನಾಗಿದೆ ನ್ಯೂಸು ಟ್ವಿಸ್ಟ್ ಆಗಿದೆ. ಬಟ್ ಆ್ಯಕ್ಚುಲಾಗಿ ಹೇಳ್ತಿರೋದೇನು, 18ರಿಂದ 35 ವರ್ಷದೊಳಗಿರೋರಿಗೆ ಎಷ್ಟು ಕೇಸಸ್ ಇದೆ? 7,000 ಕೇಸಸ್ ಅಂದರೆ ಈ ಆಫಲ್ಲಿ. ಸೊ ಅಂದರೆ ಇದು ಒಂಥರ ಅಲಾರ್ಮಿಂಗ್ ಇದೆ. ಯಾಕೆಂದರೆ ಅರ್ಧ ವರ್ಷಕ್ಕೆ 7,000 ಕೇಸಸ್. ಲಾಸ್ಟ್ ಇಯರಲ್ಲಿ ಎಷ್ಟಿತ್ತು? ವರ್ಷ ಪೂರ್ತಿ ನೋಡಿದ್ರೆ 9,000 ಕೇಸಸ್ ಇತ್ತು. ಬಟ್ ಈ ವರ್ಷ ಅರ್ಧ ವರ್ಷದಲ್ಲಿ ಎಷ್ಟು ಕೇಸಸ್ ಆಗಿಬಿಟ್ಟಿದೆ? 7,000 ಕೇಸಸ್ ಆಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಈ ವಿಚಾರ ಏನು ನಮ್ಮ ಹೆಲ್ತ್ ಮಿನಿಸ್ಟರ್ನ ಕೇಳಿದಾಗ, ನಮ್ಮ ಕರ್ನಾಟಕ ರಾಜ್ಯದ ಹೆಲ್ತ್ ಮಿನಿಸ್ಟರು UT ಖಾದರ್ ಅವರು ಇದ್ದಾರೆ, ಅವ್ರನ್ನ ಕ್ವೆಶ್ಚನ್ ಮಾಡಿದಾಗ 7,000 ಸ್ಟೂಡೆಂಟ್ಸ್ಗೆ ಕೇಸಸ್ HIV ಪಾಸಿಟಿವ್ ಆಗಿದೆ ಅಂದಾಗ ಅವ್ರು ಇದನ್ನು ಕಡಖಂಡಿತವಾಗಿ ತಳ್ಳಾಕ್ತಾರೆ. ಯಾಕೆ ಅಂದರೆ ಇದು
ತಪ್ಪು ಮಾಹಿತಿ ಅಂದರೆ ಇದನ್ನು ತಿರ್ಚಲಾಗಿದೆ. ಇಲ್ಲಿ 7,000 ಸ್ಟೂಡೆಂಟ್ಸ್ ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಇಲ್ಲಿ ಮೆನ್ಷನ್ ಆಗಿರೋದೇನು 18ರಿಂದ 35 ಏಜ್ ಗ್ರೂಪ್ ಅವ್ರು ಮಾತ್ರ ಅಂತ. ಅದೇ ಥರ ನಮ್ಮ KSAPS ಏನಿದೆ, ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆಂಟಿವ್ ಸೊಸೈಟಿ, ಇವರ ಚೇರ್ಮನ್ ಕೇಳಿದಾಗೂ ಕೂಡ ಅವರು ಇದು ತಪ್ಪು ಮಾಹಿತಿ, ಯಾವುದೇ ಕಾರಣಕ್ಕೂ ಈ ನ್ಯೂಸ್ನ ಕೇಳಬೇಡಿ, ನಂಬಬೇಡಿ, ಸ್ಪ್ರೆಡ್ ಮಾಡಬೇಡಿ ಅಂತ ಕ್ಲಿಯರಾಗಿ ಹೇಳ್ತಾರೆ. ಯಾಕೆ ಅಂದರೆ ಇವ್ರು ಹೇಳೋ ಪ್ರಕಾರ ಸ್ಟೂಡೆಂಟ್ಸ್ಗೆ ಎಷ್ಟು ಜನಕ್ಕೆ HIV ಪಾಸಿಟಿವ್ ಇದೆ ಅಂತ ಎಲ್ಲೂ ಕೂಡ ಡೇಟಾನೇ ಇಲ್ವಂತೆ. ಇವ್ರ ಹತ್ರ ಡೇಟಾ ಇರೋದೇನು ಬರೀ ಏಜ್ ಗ್ರೂಪ್ ಮಾತ್ರ. ಯಾವ ಏಜ್ ಗ್ರೂಪು? 18ರಿಂದ 35. ಸೊ ಅದೇ ಥರ ಇವ್ರ ಹತ್ರ ಏನು ಡೇಟಾ ಇರುತ್ತೆ, ಮಕ್ಕಳಿಗೆ ಎಷ್ಟು ಜನಕ್ಕೆ HIV ಬಂದಿದೆ, ಜೊತೆಗೆ ವುಮೆನ್ಸ್ಗೆ ಎಷ್ಟು ಜನಕ್ಕೆ HIV ಬಂದಿದೆ, ಈ ಥರ ಡೇಟಾ ಮಾತ್ರ ಇರುತ್ತೆ ಅಂತ ಕ್ಲಿಯರಾಗಿ ಹೇಳ್ತಾರೆ ಅವರು. ಯಾರು? ನಮ್ಮ ಚೇರ್ಮನ್, KSAPS ಚೇರ್ಮನ್. ಸೊ ಹಂಗಾಗಿ ಈ ಡೇಟಾ ಸುಳ್ಳು. ಆ್ಯಂಡ್ ಎರಡನೇದು ವೈರಲ್ ಇನ್ಫಾರ್ಮೇಷನ್, ವೈರಲ್ ನ್ಯೂಸ್ ಏನು ಅಂತ ಹೇಳಿದೆ ನಾನು, ಎಲ್ಲ ಕಾಲೇಜ್ಗಳಲ್ಲೂ ಏನು ಮಾಡಿಬಿಟ್ಟಿದ್ದಾರೆ, ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋದು, HIV ಟೆಸ್ಟ್ ಮಾಡೋದು ಅಂತ. ಸೊ ಯಾವುದೇ ಕಾರಣಕ್ಕೂ ಇದು ಕೂಡ ಸುಳ್ಳು. ಇದು ಕೂಡ ಗೌರ್ಮೆಂಟ್ ಅವರು ಕ್ಲಿಯರ್ ಆಗಿದೆ ಅಂತ ತಳ್ಳಾಕ್ತಾರೆ. ಯಾವುದೇ ಕಾರಣಕ್ಕೂ ನಾವು ಮ್ಯಾಂಡೇಟರಿ ಮಾಡಿಲ್ಲ. ಬಟ್ ಅವ್ರು ಇಂಟರ್ನ್ ಏನು ಹೇಳ್ತಿದ್ದಾರೆ, ನಾವು ಮ್ಯಾಂಡೇಟರಿ ಮಾಡ್ತಾ ಇಲ್ಲ, ನಾವು ಟೆಸ್ಟಿಂಗ್ ಸೆಂಟರ್ಗಳನ್ನ ಜಾಸ್ತಿ ಮಾಡ್ತೀವಿ, ಕಾಲೇಜ್ಗಳಲ್ಲೇ ಹೋಗಿ ಟೆಸ್ಟ್ ಮಾಡಿಸ್ತೀವಿ. ಬಟ್ ಇಲ್ಲಿ ಮ್ಯಾಂಡೇಟರಿ ಏನೋ ವರ್ಡ್ ಬರಲ್ಲ. ಯಾಕಂದರೆ HIV ಆ್ಯಕ್ಟ್ 2007 ಏನು ಹೇಳುತ್ತೆ, ಯಾವುದೇ ಕಾರಣಕ್ಕೂ ನಾವು HIV ಟೆಸ್ಟ್ನ ಮ್ಯಾಂಡೇಟರಿ ಮಾಡೋಕ್ಕೆ ಬರಲ್ಲ, ವಿತೌಟ್ ಪರ್ಮಿಷನ್ ನಾವು ಮಾಡೋಕ್ಕೆ ಸಿಗಲ್ಲ. ನಾವು ಅವ್ರ ಒಪ್ಪಿಗೆ ತೊಗೊಂಡೇ ಟೆಸ್ಟ್ ಮಾಡಬೇಕು. ಇನ್ ಕೇಸ್ ನನಗೆ ಒಪ್ಪಿಗೆ ಇಲ್ಲ ಅನ್ಕೊಳ್ಳಿ, ನಾನು ಟೆಸ್ಟ್ ಮಾಡಿಸಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅವ್ರು ನಮ್ಮನ್ನು ಒತ್ತಾಯ ಮಾಡಬಾರ್ದು. ಇಲ್ಲಿ ಏನು ಮಾಡಬೇಕು, ನಾವು ನಮ್ಮ ಇಷ್ಟಕ್ಕೆ ನಾವು ನಮಗೆ HIV ಇದೆಯೋ ಇಲ್ಲ ಅಂತ ತಿಳ್ಕೋಬೇಕಂತ ನಾವೇನು ಮಾಡಬೇಕು, ವಾಲಂಟ್ರಿಯಾಗಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಮ್ಯಾಂಡೇಟರಿ ಮಾಡ್ತೀವಿ, ನೀವು ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಬರಲ್ಲ. ಇನ್ನೊಂದು ಗೌರ್ಮೆಂಟ್ ಏನು ಹೇಳ್ತಿದ್ದಾರೆ, ಟೆಸ್ಟಿಂಗ್ ಸೆಂಟರ್ಸ್ನ ಜಾಸ್ತಿ ಮಾಡ್ತೀವಿ, ಸೊ ದಟ್ ನಾವು ಏನು ಮಾಡೋದು, ಕೇಸಸ್ನ ಏನು ಮಾಡ್ಬೋದು, ಜಾಸ್ತಿ ಸ್ಯಾಂಪಲ್ಸ್ ತೊಗೋಬೋದು, ಕೇಸಸ್ ಇದ್ದರೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಲಾಸ್ಟ್ 3 ಮಂತ್ಸ್ ಡೇಟಾ ಪ್ರಕಾರ, ನಮ್ಮ KSAPS ಡೇಟಾ ಪ್ರಕಾರ 5.5 ಲಕ್ಷ ಜನ ಬ್ಲಡ್ ಸ್ಯಾಂಪಲ್ಸ್ನ ಸ್ಕ್ರೀನ್ ಮಾಡಿದಾರಂತೆ. 5.5 ಲಕ್ಷ ಜನ. ಇದರಲ್ಲಿ ಪಾಸಿಟಿವ್ ಆಗಿರೋದು ಎಷ್ಟು? 3,091 ಜನ ಪಾಸಿಟಿವ್ ಬಂದಿದೆ. 5.5 ಲಕ್ಷ ಅನ್ಕೊಳ್ಳಿ. 5.5 ಲಕ್ಷದಲ್ಲಿ ಪಾಸಿಟಿವ್ ಬಂದಿರೋದು ಎಷ್ಟು? 3,091. ಸೊ ಇದು ಈ ಗೌರ್ಮೆಂಟ್ ಅವ್ರು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ನಾವು ಮ್ಯಾಂಡೇಟರಿ ಮಾಡೋಕ್ಕೆ ಬರಲ್ಲ. ಸೊ ಯಾಕೆಂದರೆ HIV ಆ್ಯಕ್ಟ್ ಹೇಳುತ್ತೆ ಮ್ಯಾಂಡೇಟರಿ ಮಾಡಬಾರ್ದು ಅಂತ. ನಾವೇನು ಮಾಡ್ತಾ ಇದ್ದೀವಿ, ಟೆಸ್ಟಿಂಗ್ ಸೆಂಟರ್ನ ಜಾಸ್ತಿ ಮಾಡ್ತೀವಿ, ಯೂತ್ಗೆ ಅವೇರ್ನೆಸ್ನ ಕೊಡ್ತೀವಿ, ಸೊ ದಟ್ ಅವರೇ ವಾಲಂಟ್ರಿಯಾಗಿ ಬಂದು ಏನು ಮಾಡ್ಕೊಳ್ಳಿ, ಟೆಸ್ಟನ್ನು ಮಾಡಿಸ್ಕೊಳ್ಳಿ. ಇಷ್ಟು ನಂಬರ್ಸು. ಇದಾದಮೇಲೆ ಇವ್ರು ನ್ಯಾಕೋದವರು, ಏನು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಇದೆ, ಇವರೊಂದು ಡೇಟಾ ಕೊಡ್ತಾರೆ. ಏನು ಡೇಟಾ ಕೊಡ್ತಾರೆ, ಯಾಕೆ ಜಾಸ್ತಿ ಆಗ್ತಿದೆ ಕೇಸಸ್ ಅನ್ನೋದಕ್ಕೂ ರೀಸನ್ಸ್ ಕೊಡ್ತಾರೆ. ಒಂದನೇದು ಇವ್ರು ಹೇಳೋದು ಡೇಟಿಂಗ್ ಆ್ಯಪ್ಸ್. ಲೋಫರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡಬೇಡ್ರಿ. ಯಾವತ್ತು ನಮ್ಮ ದೇಶ ಮುಂದುವರಿಯೋದು, ಯಾವತ್ತು ನಮ್ಮ ದೇಶ ಮುಂದುವರಿಯೋದು. ಸೊ ಈಗ ನೀವು ಟಿಂಡರ್ ಇರ್ಬೋದು, ಬೇರೆ ಬೇರೆ ಡೇಟಿಂಗ್ ಆ್ಯಪ್ಸ್ ಇದೆ. ಸೊ ಇಲ್ಲಿ ಡೇಟಿಂಗ್ ಆ್ಯಪ್ಸಲ್ಲಿ ಏನು ಮಾಡ್ತಾರೆ, ನಾವು ಯಾರನ್ನೋ ಮೀಟ್ ಆಗಬೇಕು, ಮೀಟ್ ಆಗಿ ಏನು ಮಾಡ್ತಾರೆ, ಮೀಟ್ ಆದಮೇಲೆ ಅವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗ್ತಾರೆ. ಸೊ ಅದು ಏನು ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಕ್ರಿಯೆಯಲ್ಲಿ ತೊಡೆದಾಗ ಏನಾಗುತ್ತೆ, ಇಲ್ಲಿ ಯಾರೋ ಒಬ್ಬರು HIV ಪಾಸಿಟಿವ್ ಇರೋ ಜೊತೆ ಲೈಂಗಿಕ ಕ್ರಿಯೆ ಮಾಡಿರ್ತಾರೆ. ಸೊ ಈಗ ನಾವು ಅವ್ರನ್ನ ಟ್ರೇಸ್ ಮಾಡಬೇಕು, ಯಾಕಂದರೆ ಅವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾರೆ ಅಂದರೆ, ಇಲ್ಲಿ ಡೇಟಿಂಗ್ ಆ್ಯಪ್ಸಲ್ಲಿ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅವರು ಏನೋ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅವ್ರ ಬಗ್ಗೆ ಸರಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ, ತಪ್ಪು ಕೊಟ್ಟಿರ್ತಾರೆ. ಸೊ ನಾವು ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ಟ್ರೇಸ್ ಮಾಡೋಕ್ಕಾಗಲ್ಲ. ಈ ಟ್ರೇಸ್ ಮಾಡೋಕ್ಕಾಗದೇ ಇರೋ ಕಾರಣಕ್ಕೆ ಏನಾಗ್ತಿದೆ, ಕೇಸಸ್ ಏನಾಗ್ತಿದೆ, ಸ್ಪ್ರೆಡ್ ಆಗ್ತಿದೆ ಜಾಸ್ತಿ. ಒಂದು ಡೇಟಿಂಗ್ ಆ್ಯಪ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಎರಡನೇ ರೀಸನ್ನು ತುಂಬ ಒಂದು ಅಲಾರ್ಮಿಂಗ್ ಒಂದು ರೀಸನ್ ಹೇಳ್ತಾರೆ. ಏನು ಅಂದರೆ ಮೆನ್ ಟು ಮೆನ್ ಸೆಕ್ಸು. ಗಂಡಸು ಜೊತೆನೆ ಲೈಂಗಿಕ ಕ್ರಿಯೆ ಮಾಡೋದ್ರಿಂದ ಏನಾಗ್ತಿದೆ, ಕಿತ್ತೋದಂಗೆ ರೋಡ್ ಹೊಡಿರಿ ನನ್ನ ಮಕ್ಕಳನ್ನ. ಇವರು ಡೇಟಾ ಪ್ರಕಾರ ಏನು ಹೇಳ್ತಿದ್ದಾರೆ, ಗಂಡಸು ಜೊತೆನೆ ಲೈಂಗಿಕ ಕ್ರಿಯೆ ಮಾಡ್ತಾ ಇದ್ದಾರೆ, ಅದು ಕೂಡ ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಕ್ರಿಯೆ. ಈ ಕಾರಣಕ್ಕೆ ಏನಾಗ್ತಿದೆ, ಈ ಒಂದು HIV ಕೇಸ್ಗಳು ಜಾಸ್ತಿ ಆಗ್ತಿದೆ. ಈ ಎರಡು ರೀಸನ್ಸ್ನ ಇದರಲ್ಲಿ ಯಾವುದರಲ್ಲಿ ನಮ್ಮ ನ್ಯಾಕೋ ಏನು ರಿಪೋರ್ಟ್ ಇದೆ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಒಂದು ಡೇಟಿಂಗ್ ಆ್ಯಪ್ಸು, ಇನ್ನೊಂದು ಗಂಡಸು ಜೊತೆನೇ ಲೈಂಗಿಕ ಕ್ರಿಯೆ ಮಾಡ್ತಿರೋದು, ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಂತ ಕರಿತೀವಿ, ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂತ ಕರಿತೀವಿ. ಸೊ ಇಷ್ಟೂ ಕೂಡ ಈ ನ್ಯಾಕೋ ರಿಪೋರ್ಟಲ್ಲಿರೋ ಡೇಟಾ. ಸೊ ಈ ಡೇಟಾದಲ್ಲಿ ಎರಡು ಕ್ಲಿಯರ್ ಆಯಿತು. ಒಂದು, ಸ್ಟೂಡೆಂಟ್ಸ್ಗೆ HIV ಕೇಸಸ್ ಜಾಸ್ತಿ ಆಗಿಲ್ಲ, HIV ಪಾಸಿಟಿವ್ ಕೇಸಸ್ ಜಾಸ್ತಿ ಆಗಿರೋದು ಯಾವ ಏಜ್ ಗ್ರೂಪಲ್ಲಿ? 18ರಿಂದ 35. ಇದರಲ್ಲಿ ಸ್ಟೂಡೆಂಟ್ಸೇ ಬರಲ್ಲ, ಎಲ್ಲ 18ರಿಂದ 35 ವರ್ಷದಲ್ಲಿ ಎಲ್ಲರೂ ಬರ್ತಾರೆ. ಅಂದರೆ ಲಾಸ್ಟ್ ಇಯರು ಒಂದು ಮಗು ಪಾಸಿಟಿವ್ ಆಗಿತ್ತು ಅಂದ್ಕೊಳ್ಳಿ, ಯಾರೋ ಅವರ ಅಪ್ಪ ಅಥವಾ ಅಮ್ಮಿಂದ. ಸೊ ಆ ಮಗು 18 ವರ್ಷ ಆದಮೇಲೆ ಈ ಗ್ರೂಪಿಗೆ ಬರ್ತಾರೆ. ಅಂದರೆ ಈ ಗ್ರೂಪಲ್ಲಿ ಬೇರೆ ಬೇರೆ ಎಲ್ಲ ಕ್ಯಾಟಗರಿಯವರು ಸೇರೋದ್ರಿಂದ ನಾವು ಸ್ಟೂಡೆಂಟ್ಸ್ಗೆ ಬಂದಿದೆ ಅಂತ ಹೇಳೋದು ತಪ್ಪು. ಸೊ ಹಾಗಾಗಿ ಈ ಸುದ್ದಿನ ಯಾರು ಕೂಡ ನಂಬಬೇಡಿ, ಯಾರು ಕೂಡ ನೀವು ಕೂಡ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ನೀವು ಅವೇರ್ನೆಸ್ ತೊಗೊಳ್ಳಿ, ಏನು ನ್ಯೂಸ್ ಬಂದಿದೆ ಇದು ಕರೆಕ್ಟ್ ಆಗಿಲ್ಲ ಅಂತ ಅವೇರ್ನೆಸ್ ತೊಗೊಳ್ಳಿ. ಆ್ಯಂಡ್ ಜೊತೆಗೆ ಈ ಮೆನ್ ಟು ಮೆನ್ ಏನು ಲೈಂಗಿಕ ಕ್ರಿಯೆ ಅಂತ ಹೇಳ್ತಿದ್ದಾರೆ, ಸೊ ಇದನ್ನು ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ. ಸೊ ಇಷ್ಟು ಈ ಡೇಟಾ ಪ್ರಕಾರ. ಈಗ ನಾವು ಈ ಏನು HIV ಅಂದ್ರೇನು, ಏಡ್ಸ್ ಅಂದ್ರೇನು, ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂಚೂರು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಯಾಕೆಂದರೆ ಇದರಿಂದ ನಮಗೆ ಏನಾಗುತ್ತೆ, ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ಸಿಂದ ನಾವು ಏನು ಮಾಡ್ಬೋದು, ಇದು ಬರದೇ ಇರೋದು ಹೆಂಗೆ ಅಂತ ನೋಡ್ಬೋದು. ಸೊ ಒಂದು, ಈ ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ಅಕ್ವೈರ್ಡ್ ಅಂದ್ರೆ ಏನು, ನಾವು ಬೇರೆಯವರಿಂದ ತೊಗೋತಾ ಇರೋದು. ಏನು ತೊಗೋತಾ ಇದ್ದೀವಿ, ಇಮ್ಯುನೋಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಡೆಫಿಷಿಯನ್ಸಿ ಅಂದರೆ ಕಡಿಮೆ ಆಗೋದು. ಏನು ಕಡಿಮೆ ಆಗೋದು, ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಏನಾಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ಇದು ಯಾರಿಂದ ತೊಗೋತಾ ಇದ್ದೀವಿ, ನಾವು ಬೇರೆ ಯಾರಿಂದನೋ ತೊಗೋತಾ ಇದ್ದೀವಿ, ನಮಗಿದು ಎಲ್ಲಿಂದನೋ ಬಂದಿದ್ದಲ್ಲ, ನಾವು ಬೇರೆಯವರು ಯಾರಿಂದನೋ ತೊಗೋತಾ ಇರೋದು. ಹಂಗಾಗಿ ಇದನ್ನು ಏನು ಹೇಳ್ತಾ ಇದ್ದೀವಿ, ಅಕ್ವೈರ್ಡ್ ಅಂತ ಕರಿತಾ ಇದ್ದೀವಿ. ಜೊತೆಗೆ ಸಿಂಡ್ರೋಮ್ ಅಂತಾರೆ. ಸಿಂಡ್ರೋಮ್ ಅಂದರೆ ಗ್ರೂಪ್ ಆಫ್ ಡಿಸೀಸಸ್ ಅಥವಾ ಗ್ರೂಪ್ ಆಫ್ ಸಿಂಪ್ಟಮ್ಸ್ ಅಂತ ಕರೀತಾರೆ. ಏನು, ಈ ಏಡ್ಸ್ ಅನ್ನೋದು ತುಂಬ ಲಾಸ್ಟ್ ಸ್ಟೇಜ್. ಈ ಲಾಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಆ ಮನುಷ್ಯನಿಗೆ ಯಾರು ಏಡ್ಸ್ ರೋಗದಿಂದ ನರಳ್ತಾ ಇರ್ತಾರಲ್ಲ ಅವರಿಗೆ ಸಿಕ್ಕಾಪಟ್ಟೆ ಸಿಂಪ್ಟಮ್ಸ್. ಅಂದರೆ ನಾವು ಒಂದು ಡಿಸೀಸ್ ಬಂದಿದೆ ಅಂತ ಹೇಳೋಕ್ಕಾಗಲ್ಲ, ಎಷ್ಟೊಂದು ಡಿಸೀಸ್ ಬಂದ್ಬಿಡುತ್ತೆ. ಯಾಕಂದರೆ ಅವನಲ್ಲಿ ಇಮ್ಯುನಿಟಿ ಹೊಟ್ಟೋಗಿರುತ್ತೆ ಪೂರ್ತಿ.
ನಾನು ಏನು ಇಮ್ಯುನಿಟಿ ಅಂದರೆ ಹೇಳ್ತೀನಿ. ಆ ಇಮ್ಯುನಿಟಿ ಪೂರ್ತಿ ಹೊಟ್ಟೋಗಿರೋದ್ರಿಂದ ಅವನಿಗೆ ರೋಗ ನಿರೋಧಕ ಶಕ್ತಿನೇ ಇರಲ್ಲ. ಸೊ ಅವನೇನಾಗುತ್ತೆ, ಅವನಿಗೆ ಬರೋ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ. ಸೊ ಆ ಒಂದು ಸ್ಟೇಜ್ನ ನಾವು ಲಾಸ್ಟ್ ಸ್ಟೇಜು, ಅಲ್ಲಿ ನಾವು ಇದನ್ನ ಏನಂತ ಕರಿತೀವಿ, ಏಡ್ಸ್ ಅಂತ ಕರಿತೀವಿ. ಈಗ ಏಡ್ಸ್ ಏನ್ರಿಂದ ಬರುತ್ತೆ? ಏಡ್ಸ್ ಬರೋದು ಒಂದು ವೈರಸ್ಸಿಂದ, ಅದನ್ನು HIV ಅಂತ ಕರೀತಾರೆ. ಏನು HIV ಅಂದರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಈ ಹೆಸರಲ್ಲೇ ಇದೆ, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ಅಂದರೆ. ಅದು ಏನು ಮಾಡುತ್ತೆ, ವೈರಸ್ ನಮ್ಮ ಬಾಡಿ ಒಳಗೆ ಹೋಗಿದ ತಕ್ಷಣ ನನ್ನ ಇಮ್ಯುನಿಟಿನ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಏನು ಇಮ್ಯುನಿಟಿ ಅಂದರೆ, ಈಗ ಇಮ್ಯುನಿಟಿ ಅಂದರೆ ಏನು ಅಂದರೆ, ಈಗ ನನಗೆ ಯಾವುದೋ ಒಂದು ರೋಗ ಬರುವಂಥ ನನ್ನ ಬಾಡಿ ಒಳಗೆ ಒಂದು ಪ್ಯಾಥೋಜನ್ ಬಂತಪ್ಪ, ವೈರಸ್ ಬಂತು ಅಥವಾ ಇನ್ನೊಂದು ಯಾವುದೋ ಬ್ಯಾಕ್ಟೀರಿಯಾ ಬಂತು. ಸೊ ಈಗ ಇದನ್ನು ನನ್ನ ಬಾಡಿ ಒಳಗೆ ಒಂದು ಸಿಸ್ಟಮ್ ಇದೆ, ಅದನ್ನು ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಏನಂದರೆ ನಮ್ಮ ಬಾಡಿ ಒಳಗೆ ಸೈನಿಕರು ಇರ್ತಾರೆ. ಸೈನಿಕರ ಕೆಲಸ ಏನು ಅಂದರೆ, ಈ ಆಚೆ ಕಡೆಯಿಂದ ಬಂದಿದ್ದು ಏನು ಪ್ಯಾಥೋಜನ್ ಇದೆ ಅಥವಾ ರೋಗ ಕಾಸ್ ಮಾಡೋ ಏನು ವೈರಸ್ ಇದೆ ಅಥವಾ ಬ್ಯಾಕ್ಟೀರಿಯಾ ಇದೆ, ಇದನ್ನು ಏನು ಮಾಡೋದು, ಸಾಯಿಸೋದು. ಯಾರ ಕೆಲಸ? ಈ ಒಂದು ಸೈನಿಕರ ಕೆಲಸ. ಇಲ್ಲಿ ಸೈನಿಕರ ಥರ ಕೆಲಸ ಮಾಡೋದು ಯಾರು? ನಮ್ಮ ಇಮ್ಯೂನ್ ಸಿಸ್ಟಮಲ್ಲಿ ಲಿಂಫೋಸೈಟ್ಸ್ ಅಂತ ಕರಿತೀವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ CD4T ಲಿಂಫೋಸೈಟ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ? CD4T ಲಿಂಫೋಸೈಟ್ಸ್. ಈ ವೈರಸ್ ನಮ್ಮ ಬಾಡಿ ಒಳಗೆ ಬಂದಿದ ತಕ್ಷಣ ಏನು ಮಾಡುತ್ತೆ, ಇದು ನಮಗೆ ಈ ಏನು CD4T ಲಿಂಫೋಸೈಟ್ಸ್ ಇದೆ, ಇದನ್ನು ನಿಧಾನಕ್ಕೆ ಡೆಸ್ಟ್ರಾಯ್ ಮಾಡ್ತಾ ಹೋಗ್ತವೆ. ಅಂದರೆ ಇದು ಒಂದಿನ 2 ದಿನ ಅಥವಾ 1 ತಿಂಗಳು 2 ತಿಂಗಳಲ್ಲಿ ಆಗೋ ಪ್ರೋಸೆಸ್ ಅಲ್ಲ, ಇದು ತುಂಬ ಲಾಂಗ್ ಪ್ರೋಸೆಸ್. ಇದು ಈ HIV ಬಂದಿರೋರು ಅವರಿಗೆ ಏಡ್ಸ್ ಸಿಂಪ್ಟಮ್ಸ್ ಬರಬೇಕಂದ್ರೆ ಸುಮಾರು ವರ್ಷಗಳೇ ಆಗ್ಬಿಡುತ್ತೆ. ಸುಮಾರು ವರ್ಷ ಆದಮೇಲೆ ಅವ್ರಿಗೆ ಏಡ್ಸ್ ಬಂದಿದೆ ಅಂತ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಸೊ ಅಂದರೆ ಏನು ಮಾಡ್ತಿದೆ ಇದು, HIV ವೈರಸ್ ನಮ್ಮ ಬಾಡಿ ಒಳಗೆ ಹೋಗಿದ ತಕ್ಷಣ ಏನು ಮಾಡುತ್ತೆ, ಈ CD4T ಲಿಂಫೋಸೈಟ್ಸ್ ಇದೆ, ಇದನ್ನು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಇದು ಏನು ಕೆಲಸ ಮಾಡ್ತಿರುತ್ತೆ ನಮ್ಮ ಬಾಡಿ ಒಳಗೆ, ಒಂದು ಆರ್ಮಿ ಥರ ಕೆಲಸ ಮಾಡ್ತಿದೆ, ಬೇರೆ ಆಟೆ ಕಡೆಯಿಂದ ಬರೋ ಪ್ಯಾಥೋಜನ್ಸ್ನ ಸಾಯಿಸೋದು. ಬಟ್ ಯಾವಾಗ ಇದು ಕಡಿಮೆ ಆಗ್ತಾ ಹೋಗುತ್ತೆ, ಆಗೇನಾಗುತ್ತೆ, ನಮ್ಮ ಇಮ್ಯುನಿಟಿ ಪೂರ್ತಿ ಹೊಟ್ಟೋಗುತ್ತೆ. ಆಗ ನಮಗೆ ಏಡ್ಸ್ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಇವ್ರನ್ನ ಏನಂತ ಕರೀತಾರೆ ಅಂದರೆ HIV ಪಾಸಿಟಿವ್ ಅಂತ ಕರೀತಾರೆ. ಒಂದು ಸರಿ ನಮ್ಮ ಬಾಡಿ ಒಳಗೆ ವೈರಸ್ ಬಂತಂದರೆ ವಿಲ್ ಬಿಕಮ್ HIV ಪಾಸಿಟಿವ್. ಸೊ HIV ಪಾಸಿಟಿವ್ಗೆ ಏಡ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದು ಈ ಒಂದು ವೈರಸ್ ಮಾಡೋ ಕೆಲಸ. ಈಗ ನಾನು ಈ CD4 ಅಂತ ಮಾತಾಡಿದೆ. ನಾರ್ಮಲ್ ಆಗಿ ನಾವು 1 ಕ್ಯೂಬಿಕ್ ಮಿಲಿಮೀಟರ್ ಆಫ್ ಬ್ಲಡ್ ತೊಗೊಂಡ್ರೆ ಈ CD4 ಲಿಂಫೋಸೈಟ್ಸ್ ಏನಿದೆ, ಇದು 500ರಿಂದ 1,500 ಇರಬೇಕು. ನಾರ್ಮಲ್ ಟೆಸ್ಟ್ ಮಾಡಿದಾಗ ಎಷ್ಟಿರಬೇಕು? 500ರಿಂದ 1,500. ಬಟ್ ಅದಕ್ಕಿಂತ ಕಡಿಮೆ ಆಗಿದೆ ಅನ್ಕೊಳ್ಳಿ, ನಿಮ್ಮ ಇಮ್ಯುನಿಟಿ ಕಡಿಮೆ ಆಗ್ತಿದೆ ಅಂತ ಅರ್ಥ. 500ಕ್ಕಿಂತ ಕಡಿಮೆ ಆಗ್ತಾ ಬಂತು. ಸೊ ಈ ಏಡ್ಸ್ ಬಂದವ್ರಿಗೆ ಏನಾಗಿರುತ್ತೆ ಅಂದರೆ 200ಕ್ಕಿಂತ ಕಡಿಮೆ ಆಗಿಬಿಡುತ್ತೆ. ಆ್ಯಂಡ್ ಅದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಅಂದರೆ 50ಕ್ಕಿಂತ ಕಡಿಮೆ ಆಗಿಬಿಡುತ್ತೆ. ಎಷ್ಟು? 1 ಮಿಲಿಮೀಟರ್ ಕ್ಯೂಬ್ ಆಫ್ ಬ್ಲಡ್ಡಲ್ಲಿ 50ಕ್ಕಿಂತ ಕಡಿಮೆ ಏನಾದರೂ ನಿಮಗೆ CD4T ಲಿಂಫೋಸೈಟ್ಸ್ ಇದೆ ಅಥವಾ 200ಕ್ಕಿಂತ ಕಡಿಮೆ ಏನಾದರೂ CD4T ಲಿಂಫೋಸೈಟ್ಸ್ ಇದೆ ಅಂದರೆ ನಾವು ಅದನ್ನು ಏಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು HIV ಮತ್ತು ಏಡ್ಸ್ ಬಗ್ಗೆ. ಈಗ ಏಡ್ಸ್ ಅಂದರೆ, ಈಗ HIV ನಮ್ಮ ಬಾಡಿ ಒಳಗೆ ಹೋಗಿದ ತಕ್ಷಣ ಏನಾದರೂ ಸಿಂಪ್ಟಮ್ಸ್ ಗೊತ್ತಾಗುತ್ತಾ? ಸೊ ಬಂದಾಗ ಪ್ರಿಲಿಮಿನರಿ ಸಿಂಪ್ಟಮ್ಸ್ ಅಂತ ಒಂದಷ್ಟು ಬರ್ತವೆ. ನಾರ್ಮಲ್ ಆಗಿ ಜ್ವರ, ನೆಗಡಿ, ಮೈಕೈ ನೋವು ಈ ಥರ ಬರುತ್ತೆ. ಬಟ್ ನಾವೇನು ಮಾಡ್ತೀವಿ, ಈ ಥರ ಸಿಂಪ್ಟಮ್ಸ್ ಬಂದಾಗ ಏನು ಮಾಡ್ತೀವಿ, ಅದನ್ನು ಮಾಮೂಲಿ ಜ್ವರ ಬಂದಿದೆ ಬಿಡು ಅಂತ ಯಾವುದೋ ಒಂದು ಮಾತ್ರೆ ತೊಗೋತೀವಿ ಅಥವಾ ಕ್ಲಿನಿಕಲ್ಲಿ ಹೋಗಿ ತೋರಿಸ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಈ ಸಿಂಪ್ಟಮ್ಸ್ ಹೊಟ್ಟೋಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ, ಈ ವೈರಸ್ಸು ಏನು HIV ವೈರಸ್ ಇದೆ, HIV ಇದೆ, ಇದು ನಮ್ಮ ಬಾಡಿ ಒಳಗೆ ಮಲ್ಟಿಪ್ಲೈ ಆಗ್ತಾ ಹೋಗ್ತಿರುತ್ತೆ. ಆ ನಂಬರ್ಸ್ ಜಾಸ್ತಿ ಮಾಡ್ಕೊಳ್ಳುತ್ತೆ. ವೈರಲ್ ಲೋಡ್ ಅಂತ ಕರೀತಾರೆ. ವೈರಲ್ ಲೋಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ನಂಬರ್ಸ್ ಜಾಸ್ತಿ ಆಗುತ್ತೆ HIVದು. ಸೊ ಅದೇನು ಮಾಡ್ತಾ ಹೋಗುತ್ತೆ, ಈ CD4T ಲಿಂಫೋಸೈಟ್ಸ್ನ ಡೆಸ್ಟ್ರಾಯ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಇದಕ್ಕೆ ಸಿಂಪ್ಟಮ್ಸ್ ಅಂತ ನಾವು ಪರ್ಟಿಕ್ಯುಲರ್ ಹೇಳಕ್ಕೆ ಬರಲ್ಲ. ಸೊ ಬಟ್ ಯಾವಾಗ ನಮಗೆ ಸಿಂಪ್ಟಮ್ಸು ಏನೋ ಟ್ರೀಟ್ಮೆಂಟ್ ತೊಗೊಂಡು ನಮಗೆ ವಾಸನೆ ಆಗಲಿಲ್ಲ ಅಂದಾಗ ಏನು ಮಾಡ್ತಾರೆ, ಈ ಟೆಸ್ಟ್ನ ಇದು ಮಾಡ್ತಾರೆ, ಈ ಟೆಸ್ಟ್ಗೆ ರೆಫರ್ ಮಾಡ್ತಾರೆ. ಯಾವ ಟೆಸ್ಟ್ಗೆ? ಏಡ್ಸ್ ಟೆಸ್ಟ್ಗೆ. ಅದರಲ್ಲಿ ನಮಗೆ ಗೊತ್ತಾಗಬೇಕಷ್ಟೇ. ಇಲ್ಲಿ ನಮಗೆ ಗೊತ್ತಾಗೋದು HIV ಇದೆ ಅಂತ ಏನ್ರ ಮುಖಾಂತರ ಮಾತ್ರ, ಬ್ಲಡ್ ಟೆಸ್ಟ್ ಮುಖಾಂತರ ಮಾತ್ರ. ಅದರಲ್ಲಿ ಏನಿರಬೇಕು, ವೈರಲ್ ಲೋಡ್ ನಮ್ಮ ಬಾಡಿ ಒಳಗೆ ಜಾಸ್ತಿ ಇರಬೇಕು, ಆಗ ಮಾತ್ರ ಇದು ಗೊತ್ತಾಗದಂತೆ. ಅಲ್ಲಿವರೆಗೂ ಇದು ಗೊತ್ತಾಗಲ್ಲ. ಸೊ ಇದು ಸೊ ಹೆಂಗೆ ಸ್ಪ್ರೆಡ್ ಆಗುತ್ತೆ? ಸೊ ಸ್ಪ್ರೆಡ್ ಆಗೋಕ್ಕೆ ಮೇಜರ್ ರೀಸನ್, ಫಸ್ಟ್ನೇ ರೀಸನ್ ಬಂದು ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಕ್ರಿಯೆ. ಸೊ ಅಂದರೆ ಇಲ್ಲಿ ಯಾವುದೇ ಪ್ರೊಟೆಕ್ಷನ್ ಇಲ್ಲದೆ ಲೈಂಗಿಕ ಕ್ರಿಯೆ ಮಾಡೋದು, ಯಾರೋ ಗೊತ್ತಿಲ್ಲದೆ ಇರೋರ ಜೊತೆ ಅಥವಾ ಥರ್ಡ್ ಪರ್ಸನ್ ಜೊತೆ ಅಥವಾ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ನಾವೇನಾದರೂ ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಕ್ರಿಯೆ ಮಾಡಿದ್ರೆ, ಅನ್ಪ್ರೊಟೆಕ್ಟೆಡ್ ಅಂದ್ರೆ ಏನು, ಇಲ್ಲಿ ನಾವು ಕಾಂಡೋಮ್ಸ್ ಯೂಸ್ ಮಾಡಬೇಕು. ಯಾವತ್ತೂ ಅಷ್ಟೇ ನಮಗೆ ಗೊತ್ತಿಲ್ಲದವ್ರ ಜೊತೆ ಲೈಂಗಿಕ ಕ್ರಿಯೆ ಮಾಡಬಾರ್ದು. ಆ್ಯಕ್ಚುಲಿ ಇನ್ ಕೇಸ್ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂದಾಗ ನಾವೇನು ಮಾಡಬೇಕು, ಸೇಫ್ಟಿ ಯೂಸ್ ಮಾಡಬೇಕು. ಸೇಫ್ಟಿ ಅಂದ್ರೆ ಏನು, ಕಾಂಡಮ್ಸ್ ಯೂಸ್ ಮಾಡಬೇಕು. ಇಲ್ಲಿ ಕಾಂಡಮ್ಸ್ ಅಂದರೆ ಗಂಡಸರಿಗೂ ಕಾಂಡಮ್ಸ್ ಬರುತ್ತೆ, ಹೆಂಗಸರಿಗೂ ಕಾಂಡಮ್ಸ್ ಬರುತ್ತೆ, ಇಬ್ಬರು ಕಾಂಡಮ್ಸ್ ಯೂಸ್ ಮಾಡ್ಬೋದು. ಸೊ ಅಂದರೆ ಇದು ಒಂದು ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಕ್ರಿಯೆ ಏನಾದರೂ ಮಾಡಿದ್ರಿಂದ ಏನು ಬರ್ಬೋದು, ನಿಮಗೆ HIV ಬರ್ಬೋದು, ಅಥವಾ HIV ಬಂದು ನೆಕ್ಸ್ಟ್ ಏನಾಗ್ಬೋದು, ಏಡ್ಸ್ ಆಗ್ಬೋದು. ಆ್ಯಂಡ್ ಎರಡನೇ ಕಾರಣ, ತಾಯಿಯಿಂದ ಮಗುಗೆ. ತಾಯಿಗೆ ಏನಾದರೂ ಇನ್ ಕೇಸ್ HIV ಪಾಸಿಟಿವ್ ಇತ್ತು ಅಂದ್ಕೊಳ್ಳಿ, ಸೊ ಡೆಲಿವರಿ ಟೈಮಲ್ಲಿ ಆ ತಾಯಿಯಿಂದ ಏನಾಗ್ಬೋದು, ಮಗುಗೂ ಕೂಡ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಡೆಲಿವರಿ ಟೈಮಲ್ಲಿ ಅಂತಲ್ಲ, ಬಾಡಿಲಿದ್ದಾವೆ ಆಗ್ಬೋದು. ಸೊ ಅಂದರೆ ಈಗ ತಾಯಿಗೆ ನಾರ್ಮಲಿ ಏನು ಮಾಡ್ತಾರೆ, ಪ್ರೆಗ್ನೆನ್ಸಿ ಇರೋರಿಗೆ ಏಡ್ಸ್ ಟೆಸ್ಟ್ ಮಾಡಿಸ್ತಾರೆ. ಸೊ ದಟ್ ಅವ್ರಿಗೆ ಇದ್ದರೆ ನಾವೇನು ಮಾಡ್ಬೋದು, ಮಗುಗೆ ಬರದೇ ಇರೋ ಥರ ನೋಡ್ಕೋಬೋದು. ಎರಡನೇ ಆ್ಯಂಡ್ ಮೂರನೇ ರೀಸನ್ ಏನು ಅಂದರೆ, ಈ ಯಾರು ಡ್ರಗ್ಸ್ ತೊಗೋತಾರಲ್ಲ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ IV ಇಂಟ್ರಾವಿನಸ್ ಡ್ರಗ್ಸ್ ಅಂತ ತೊಗೋತಾರೆ ಥ್ರೂ ಸಿರಿಂಜ್ಗಳ ಮುಖಾಂತರ. ಅವ್ರು ಏನು ಮಾಡ್ತಾರೆ, ಒಬ್ಬರೇ ಸುಮಾರು ಒಂದೇ ಸಿರಿಂಜಲ್ಲಿ ಜಾಸ್ತಿ ಜನ ಚುಚ್ಕೋತಿರ್ತಾರೆ, ಡ್ರಗ್ಸ್ ತೊಗೋತಿರ್ತಾರೆ. ಸೊ ಇವರಿಗೆ ಏನಾದರೂ ಅದರಲ್ಲಿ ಯಾರಿಗಾದರೂ ಒಬ್ಬರಿಗೆ ಏನಾದರೂ HIV ಇತ್ತು ಅಂದ್ಕೊಳ್ಳಿ, ಅದೇನಾಗುತ್ತೆ, ಸ್ಪ್ರೆಡ್ ಆಗಿಬಿಡುತ್ತೆ. ಇದು ಮೂರನೇ ರೀಸನ್. ಆ್ಯಂಡ್ ನಾಲ್ಕನೇ ರೀಸನ್ನು ಇನ್ಫೆಕ್ಟೆಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಕೆಲವೊಂದು ಸರಿ ಬ್ಲಡ್ ಕೊಡ್ತಾರೆ. ಸೊ ಅದರಲ್ಲಿ ಏನೋ ಯಾರೋ ಈ ಹಾಸ್ಪಿಟಲಲ್ಲಿ ಟೆಸ್ಟ್ ಮಾಡಿರಲ್ಲ, ಟೆಸ್ಟ್ ಮಾಡಿದ್ರೆ ಏನು ಮಾಡಿದ್ರೆ HIV ಪಾಸಿಟಿವ್ HIV ವೈರಸ್ಗಳಿರೋ ಬ್ಲಡ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫ್ಯೂಸ್ ಮಾಡಿಬಿಟ್ರು. ಸೊ ಇದು ಈ ಥರ ಟ್ರಾನ್ಸ್ಫರ್ ಆಗೋ ಕೇಸಸ್ ತುಂಬ ಕಡಿಮೆ ಅಂತ ಹೇಳ್ತಾರೆ. ಏನಕ್ಕೆ AS APS ಇದ್ದಾರೆ, ಇವ್ರೇನು ಹೇಳ್ತಾರೆ, ಇವ್ರ ಡೇಟಾ ಪ್ರಕಾರ ಈ ತುಂಬ ಕಡಿಮೆ ಅಂತ ಈ ಚಾನ್ಸಸ್. ಜೊತೆಗೆ ಇನ್ನೊಂದು, ಈ ಜನರೇಷನ್ ಇದೆ, ಯಂಗರ್ ಜನರೇಷನ್, ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಹೇಳ್ತಾರೆ. ಈ ಟ್ಯಾಟೂ ಏನು ನೀಡಲ್ ಯೂಸ್ ಮಾಡ್ತಾರೆ, ನೀಡಲಿಂದ ಕೂಡ ಏನಾಗ್ಬೋದು, ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗ್ಬೋದು. ಈಗ HIV ಪಾಸಿಟಿವ್ ಅವರಿಗೆ ನೀಡ್ ಯೂಸ್ ಮಾಡಿರ್ತಾರೆ, ಅದನ್ನೇನು ಮಾಡಲ್ಲ, ಸ್ಟೆರಿಲೈಸ್ ಮಾಡಲ್ಲ, ಅದು ಯೂಸ್ ಮಾಡಿಬಿಟ್ರು ಅಂದ್ಕೊಳ್ಳಿ. ಅಥವಾ ನೀಡಲ್ ಸ್ಟೆರಿಲೈಸ್ ಮಾಡಿದ್ದಾರೆ, ಬಟ್ ಅದೇ ಇಂಕ್ ಯೂಸ್ ಮಾಡಿರ್ತಾರೆ. HIV ಪಾಸಿಟಿವ್ ಅವರಿಗೆ ಚುಚ್ಚಿರ್ತಾರೆ, ಅದನ್ನು ಇಂಕಲ್ಲದಿರ್ತಾರೆ. ಆ ಇಂಕಲ್ಲೂ ಕೂಡ ಏನಾಗುತ್ತೆ, ವೈರಸ್ಗಳು ಬಾಡಿಗೆ ಮತ್ತೆ ಟ್ರಾನ್ಸ್ಫರ್ ಆಗ್ಬೋದು. ನೀಡಲ್ ನಾವು ಸ್ಟೆರಿಲೈಸ್ ಮಾಡಿದ್ದೀವಿ ಅಂತ ಹೇಳ್ಬೋದು, ಬಟ್ ಇಂಕಿಂದ ಏನಾಗುತ್ತೆ, HIV ಟ್ರಾನ್ಸ್ಫರ್ ಆಗುತ್ತೆ. ಇದು ಬರೋ ಯಾವುದರಿಂದ ಬರ್ತಿದೆ ಅಂತ, ಹಿಂಗೆ ಟ್ರಾನ್ಸ್ಫರ್ ಆಗ್ತಿದೆ ಅಂತ. ಸೊ ಇದಾದಮೇಲೆ ಏನು ಮಾಡಿದ್ರೆ ಬರಲ್ಲ, ಇದನ್ನು ನಾವು ತಿಳ್ಕೊಬೇಕು. ಏನು ಮಾಡಿದ್ರೆ ಬರಲ್ಲ, ಈಗ ಫಾರ್ ಎಕ್ಸಾಂಪಲ್ HIV
ಪಾಸಿಟಿವ್ ಇವರು ಇದ್ದಾರೆ, ನಾವು ಅವ್ರ ಜೊತೆ ವಾಸ ಮಾಡ್ಬೋದು, ಅವ್ರ ಜೊತೆ ನಾರ್ಮಲಾಗಿ ಇರ್ಬೋದು. ಸೊ ಅವ್ರ ಜೊತೆ ಇರೋದ್ರಿಂದ ನಮಗೆ ಬರಲ್ಲ, ಜೊತೆಗೆ ಅವ್ರನ್ನ ಹಗ್ ಮಾಡೋದ್ರಿಂದ ಬರಲ್ಲ, ಅಥವಾ ಅವ್ರು ತಿನ್ನೋ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಬರಲ್ಲ, ಅವ್ರು ಯೂಸ್ ಮಾಡೋ ಟಾಯ್ಲೆಟ್ಗಳು ಯೂಸ್ ಮಾಡೋದ್ರಿಂದ ಬರಲ್ಲ. ಆ್ಯಂಡ್ ಒಂದು ಮೇಜರು ಸೊಳ್ಳೆ ಕಚ್ಚಿದೆ, ಈಗ HIV ಪಾಸಿಟಿವ್ ಇರೋರು ಸೊಳ್ಳೆ ಕಚ್ಚಿರುತ್ತೆ, ಸೊಳ್ಳೆ ಏನಾದರೂ ಬಂದು ನಮಗೆ ಕಚ್ಚಿದ್ರೆ ಅಲ್ಲೂ ಕೂಡ ಟ್ರಾನ್ಸ್ಫರ್ ಆಗಲ್ಲ. ಸೊ ನಾವು HIV ಇರೋರ ಜೊತೆ ನಾವೇನು ಮಾಡ್ಬೋದು, ನಾರ್ಮಲ್ ಆಗಿ ವಾಸ ಮಾಡ್ಬೋದು. ನಾವೇನು ಮಾಡಬಾರ್ದು, ಅವರನ್ನು ದೂರ ಮಾಡಬಾರ್ದು. ಸೊಸೈಟಿ ಇದನ್ನು ತುಂಬ ಮಾಡ್ತಿದೆ. ಈಗ HIV ಅವನಿಗೆ AIDS ಅಂತ ಗೊತ್ತಾಗಿದ ತಕ್ಷಣ ಏನು ಮಾಡ್ತಾರೆ, ಅಯ್ಯೋ ಇದು ಅವನು ಮುಟ್ಟಿದ ತಕ್ಷಣ ಬಂದ್ಬಿಡುತ್ತಪ್ಪ ಅನ್ನೋದು ಒಂದು ಇದಿದೆ. ಸೊ ಇದನ್ನು ನಾವೇನು ಮಾಡಬೇಕು, ಯಾವುದೇ ಕಾರಣಕ್ಕೂ ಇದನ್ನು ನಾವು ಈ ಥರ ಅವ್ರ ಮೇಲೆ ನಾವು ಒಂದು ಏನು ಬಹಿಷ್ಕಾರ ಹಾಕೋದಾಗಲಿ ಅಥವಾ ಅವ್ರ ಮೇಲೆ ಪ್ರೆಷರ್ ಮಾಡೋದಾಗಲಿ, ನನ್ನ ಜೊತೆ ಇರಬೇಡ, ನನ್ನ ಜೊತೆ ಸೇರಬೇಡ, ಈ ಥರ ಮಾಡೋದೆಲ್ಲ ನಾವು ಮಾಡಬಾರ್ದು. ಯಾಕಂದರೆ ಇದರಿಂದ ಎಲ್ಲ ಏನಾಗಲ್ಲ, ಸ್ಪ್ರೆಡ್ ಆಗಲ್ಲ. ಈಗ ನಾವು ಹೆಂಗೆ ಇದನ್ನು ತಡಿಬೋದು, ಯಾವ ಥರ ಸ್ಪ್ರೆಡ್ ಆಗದಿರೋ ಥರ ನೋಡ್ಕೋಬೋದು. ಒಂದೇ ರೀಸನ್ ಹೇಳಿದೆ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತ, ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಕ್ರಿಯೆಯಿಂದ. ಇಲ್ಲಿ ನಾವೇನು ಮಾಡಬೇಕು, ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಕ್ರಿಯೆ ಯಾರೋ ಗೊತ್ತಿಲ್ಲದಿರೋ ಜೊತೆ ಮಾಡ್ತಾ ಇದೀವಿ ಅಥವಾ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಮಾಡ್ತಾ ಇದೀವಿ ಅಂದಾಗ ನಾವು ಸೇಫ್ಟಿ ಯೂಸ್ ಮಾಡಬೇಕು. ಏನು ಸೇಫ್ಟಿ? ಕಾಂಡೋಮ್ಸ್. ಸೊ ಎಲ್ಲ ಸಿಗುತ್ತೆ. ಕಾಂಡೋಮ್ಸಿಂದ ಒಂದು ಅಡ್ವಾಂಟೇಜ್ ಏನು ಅಂದರೆ ಇದು ಏಡ್ಸ್ನ ಪ್ರಿವೆಂಟ್ ಮಾಡುತ್ತೆ, ಜೊತೆಗೆ ಅದರ್ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಸುಮಾರು ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇದೆ. ಸಿಫಿಲಿಸ್ ಅಂತಾರೆ, ಗೊನೋರಿಯಾ ಅಂತಾರೆ. ಸೊ ಈ ಥರ ಎಷ್ಟೊಂದು ಹರ್ಪೀಸ್ ಅಂತಾರೆ, ಎಷ್ಟೊಂದು ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇದೆ. ಇದರಿಂದ ಕೂಡ ಏನು ಸಿಗುತ್ತೆ, ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅದಾದಮೇಲೆ ಎರಡನೇದು ಡ್ರಗ್ಸ್ನ ಅವಾಯ್ಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಡ್ರಗ್ಸ್ ಮಾಡಬಾರ್ದು. ಅದರಲ್ಲೂ ಕೂಡ ಇಂಟ್ರಾವಿನಸ್ ಡ್ರಗ್ಸ್ ಅಂತೂ, ನಾನು ಡ್ರಗ್ಸ್ ಅಂದ್ರೇ ನೋ ಅಂತ ಹೇಳ್ತೀನಿ. ಇಂಟ್ರಾವಿನಸ್ ಡ್ರಗ್ಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ಸಿರಿಂಜ್ಗಳು ಒಬ್ಬರು ಯೂಸ್ ಮಾಡೋದ್ರಿಂದ ಇನ್ನೊಬ್ಬರು ಯೂಸ್ ಮಾಡೋದ್ರಿಂದ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಡ್ರಗ್ಸ್ಗೆ ಅಡಿಕ್ಟ್ ಆಗಬಾರ್ದು. ಆ್ಯಂಡ್ ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಏನೋ ಮಾಡಿಬಿಟ್ಟಿದ್ದೀವಪ್ಪ, ಮಾಡಿಬಿಟ್ಟಿದ್ದೀವಿ, ಈಗ ಏನು ಮಾಡಬೇಕು, ಟೆಸ್ಟ್ ಮಾಡಿಸ್ಕೋಬೇಕು. ಯಾಕೆ ಟೆಸ್ಟ್ ಮಾಡಿಸ್ಕೋಬೇಕು? ಈ HIV ಬಂದಿದೆ ಅಂದರೆ ನಮಗೆ AIDS ಬಂದಿದೆ ಅಂತ ಅರ್ಥ ಅಲ್ಲ, ತಿಳ್ಕೊಳ್ಳಿ. HIV ಪಾಸಿಟಿವ್ ಆದರೂ ಕೂಡ ಅವನು ನಾರ್ಮಲ್ ವ್ಯಕ್ತಿ ಥರ ಏನು ಮಾಡ್ಬೋದು, ಲೈಫ್ನ ಲೀಡ್ ಮಾಡ್ಬೋದು. ಯಾವಾಗ ಅರ್ಲಿ ಡಿಟೆಕ್ಷನ್ ಮಾಡಿಸ್ಕೊಂಡಾಗ. ಅರ್ಲಿ ಡಿಟೆಕ್ಷನ್ ಆದರೆ ಏನಾಗುತ್ತೆ, ನಮಗೆ HIV ಇದೆ ಅಂತ ಗೊತ್ತಾದರೆ, ಈಗ ಮೊದಲೇ ಹೇಳ್ತಿದ್ರೆ HIV ಬಂದರೆ ಅವ್ನು ಸೋತೋಗ್ತಾನೆ ಅಂತ. ಸೊ ಈಗ ಏನಾಗಿದೆ ಅಂದರೆ ಸುಮಾರು ಮೆಡಿಕಲ್ ಫೀಲ್ಡ್ ಇಂಪ್ರೂವ್ಮೆಂಟ್ ಆಗಿದೆ. ಹಂಗಾಗಿ ART ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ, ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತ. ಅವ್ರು ಏನು ಮಾಡ್ತಾರೆ, ವೈರಸ್ನ ಮಲ್ಟಿಪ್ಲೈ ಆಗದೆ ಥರ ನೋಡ್ಕೋತಾರೆ ಆ ಒಂದು ಮೆಡಿಕೇಷನ್ಸ್ ಕೊಟ್ಟು. ಯಾವಾಗ ವೈರಸ್ ಮಲ್ಟಿಪ್ಲೈ ಆಗಲ್ಲ, ಅದೇನು ಮಾಡಲ್ಲ, ನಿಮ್ಮ CD4 ಲಿಂಫೋಸೈಟ್ಸ್ ಸಾಯಿಸೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡ್ಬೋದು, ನಾರ್ಮಲ್ ಆಗಿ ಲೀಡ್ ಮಾಡ್ಬೋದು. ಬಟ್ ಒಂದೇನು ಅಂದರೆ ಇದನ್ನು ಕ್ಯೂರ್ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಕ್ಯೂರ್ ಇಲ್ಲ. ಬಟ್ ಏನು ಮಾಡ್ಬೋದು, ಇದು ಇಟ್ಕೊಂಡು ನಾವು ನಾರ್ಮಲಾಗಿ ಏನು ಮಾಡ್ಬೋದು, ಲೈಫ್ನ ಲೀಡ್ ಮಾಡ್ಬೋದು. ಸೊ ಹಂಗಾಗಿ ನಿಮಗೇನಾದರೂ ಸಿಂಪ್ಟಮ್ಸ್ ಬಂತು ಅಥವಾ ನಿಮಗೇನಾದರೂ ಅನಿಸ್ತು ನಾವೇನೋ ತಪ್ಪು ಮಾಡಿದ್ದೀವಿ ಅಂತಂದಿದ ತಕ್ಷಣ ನೀವೇನು ಮಾಡಬೇಕು, ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಸೊ ಇಷ್ಟು ನಾವು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಬರದೇ ಇರೋ ಥರ ಇರುತ್ತೆ. ಈಗ ನಮ್ಮ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆಂಟಿವ್ ಸೊಸೈಟಿ ಅವ್ರು ಏನು ಮಾಡಿದ್ದಾರೆ, ಒಂದು QR ಕೋಡ್ನ ರಿಲೀಸ್ ಮಾಡಿದ್ದಾರೆ. ಅವ್ರು KSAPS ವೆಬ್ಸೈಟ್ಗೆ ಹೋದರೆ ನಿಮಗೆ ಸಿಗುತ್ತೆ. ನಾನು ಕೂಡ ಈ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ ಆ ಒಂದು QR ಕೋಡ್ನ. ಸೊ ಇದನ್ನು ಸ್ಕ್ಯಾನ್ ಮಾಡಿ ನೀವೇನು ಮಾಡ್ಬೋದು, ನೀವು ರಿಸ್ಕಲ್ಲಿದ್ದೀರಾ, ನಾನ್ ರಿಸ್ಕಲ್ಲಿದ್ದೀರಾ ಅಂತ ಚೆಕ್ ಮಾಡ್ಬೋದು. ಅಲ್ಲಿ ಒಂದಷ್ಟು ಕ್ವಶನ್ಸ್ ಕೇಳ್ತವೆ. ನಾನು ನೆನ್ನೆ ಸುಮ್ಮನೆ ಚೆಕ್ ಮಾಡೋಣ ಅಂತ ಹೋದೆ, ಚೆಕ್ ಮಾಡಿ ನೋಡಿದೆ, ಅಲ್ಲಿ ಒಂದಷ್ಟು ಕ್ವಶನ್ಸ್ ಕೇಳಿಸ್ತು. ನಿಮ್ಮ ಏಜು, ನೀವು ಈ ಥರ ಏನಾದರೂ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದ್ದೀರಾ, ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಸೆಕ್ಸ್ ಮಾಡಿದ್ದೀರಾ, ಈ ಥರ ಎಲ್ಲ ಕ್ವಶನ್ಸ್ ಕೇಳುತ್ತೆ. ಸೊ ಇದನ್ನು ನೀವು ಅದನ್ನು ಆನ್ಸರ್ಸ್ ಮಾಡಿದಾಗ ಅಲ್ಲಿ ನಿಮಗೆ ನೀವು ಹೈ ರಿಸ್ಕಲ್ಲಿದ್ದೀರಾ ಅಥವಾ ನಿಮಗೆ ರಿಸ್ಕ್ ಇಲ್ವಾ ಅಂತ ಕ್ಲಿಯರಾಗಿ ತೋರಿಸ್ಕೊಡುತ್ತೆ. ಇನ್ ಕೇಸ್ ನೀವೇನಾದರೂ ಹೈ ರಿಸ್ಕಲ್ಲಿ ಇದ್ದೀರಿ ಅಂದರೆ ನೀವೇನು ಮಾಡ್ಬೋದು, ಆ KSAPS ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಇನ್ನೊಂದು ಏನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ತಾರೆ ಅಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಡೀಟೇಲ್ಸ್ನ ಎಲ್ಲೂ ಕೂಡ ಅವ್ರು ಏನು ಮಾಡಲ್ಲ, ಪಬ್ಲಿಷ್ ಮಾಡಲ್ಲ. ಸೊ ಅವರು ನಿಮ್ಮ ಡೀಟೇಲ್ನ ಗುಟ್ಟಾಗಿಟ್ಟಿರ್ತಾರೆ. ನಿಮಗಿದ್ರೂ ಕೂಡ ನೀವೇನು ಮಾಡ್ಬೋದು, ಕೌನ್ಸಿಲಿಂಗ್ ಮಾಡಿಸ್ಕೊಂಡು ನಿಮಗಿದೆ ಅಂತ ಗೊತ್ತಾದಮೇಲೆ, ಟೆಸ್ಟ್ ಎಲ್ಲ ಮಾಡಿಸಿದ್ಮೇಲೆ ನೀವೇನು ಮಾಡ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ನ ತೊಗೋಬೋದು. ಈ ಟ್ರೀಟ್ಮೆಂಟ್ ತೊಗೊಂಡು HIV ಪಾಸಿಟಿವ್ ಆದಮೇಲೆ ಸುಮಾರು 20 ವರ್ಷ 30 ವರ್ಷ ನಾರ್ಮಲ್ ಆಗಿ ಲೈಫ್ನ ಲೀಡ್ ಮಾಡಿರೋರಿದ್ದಾರೆ. ಸೊ ಇದು ಜ್ಞಾಪಕ ಇರಲಿ. ಸೊ ಯಾಕೆಂದರೆ ಇಲ್ಲಿ ಏನು ಬಂದಿದೆ, ART ಬಂದಿದೆ ಅಂದರೆ ಆ್ಯಂಟಿ ರೆಟ್ರೋವೈರಲ್ ಥೆರಪಿ. ಇಲ್ಲಿ ಏನು ಮಾಡ್ತಾರೆ, ವೈರಸ್ನ ಜಾಸ್ತಿ ಆಗದಿರೋ ನೋಡ್ಕೋತಾರೆ. ಸೊ ಇದು ನಾವು ಏನು ಮಾಡಿದ್ರೆ ನನಗೆ ಬರಲ್ಲ. ಸೊ ಇಷ್ಟು ಇನ್ಫಾರ್ಮೇಷನ್ನು ನಾನು ಈ ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದು ಮೇಯ್ನಾಗಿ ನಾನು ಹೇಳೋದು ನಿಮಗೇನು ಅಂದರೆ, ಈ ವಿಚಾರನ ಆದಷ್ಟು ನೀವೇನು ಮಾಡಬೇಕು, ಶೇರ್ ಮಾಡಬೇಕು. ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್ ಅಂತ ಹೇಳ್ತಾರೆ. ಶೇರಿಂಗ್ ಈಸ್ ಕೇರಿಂಗ್. ಸೊ ಇನ್ಫಾರ್ಮೇಷನ್ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ ವಿಚಾರ, ಇದ್ರ ಬಗ್ಗೆ ತಿಳ್ಕೊಳ್ಳಿ, ಅವೇರ್ನೆಸ್ ತೊಗೊಂಡು ಇದನ್ನು ಬರದೇ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಇನ್ನೂ ನಿಮಗೆ ಎಜುಕೇಷನಲ್ ಕಂಟೆಂಟ್ ಬೇಕು ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಅವಿನಾಶ್. ಇದು ಅವಿನ್ಸ್ ಬಯಾಲಜಿ. ಟೇಕ್ ಕೇರ್, ಬಿ ಸೇಫ್. ಥ್ಯಾಂಕ್ ಯು.